ಸ್ನೇಹಿತರೆ ನಮಸ್ಕಾರ. ಇವತ್ತು ಕೋಲಾರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಟೊಮೆಟೊ ಏನು ರೇಟ್ಗೆ ಹೋಯ್ತು ಅಂತ ಹೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಪ್ರತಿ ಕೆಜಿಗೆ ಗುಣಮಟ್ಟದ ಟೊಮೆಟೊ ₹1 2.30ವರೆಗೂ ಬಿಕ್ರಿಯಾಗಿದೆ. ಅಂದರೆ ಆರಂಭಿಕ ದರ ಒಂದು ಬಾಕ್ಸ್ಗೆ ₹15 ಶುರುವಾಗಿ ಕೊನೆ ಹರಾಜು ₹230 ಹೋಗಿದೆ. ಇಲ್ಲಿ ಗಮನಿಸ್ಬೋದು ₹1 ಏನು ಬರುತ್ತೆ ನೋಡಿ. ಇವತ್ತು ಟೊಮೆಟೊ ₹1 ಬಿಕ್ರಿ ಆಗಿರೋದು ನಿಜಕ್ಕೂ ರೈತರಿಗೆ ಕಣ್ಣೀರು ತರಿಸೋಂಥ ಒಂದು ವಿಚಾರ. ಯಾಕಂದರೆ ಬಾಗೇಪಲ್ಲಿ, ಶಿಡ್ಲಘಟ್ಟ, ಚಿಂತಾಮಣಿ ಮತ್ತು ಇನ್ನು ಆಂಧ್ರ ಆ ಕಡೆಯಿಂದ ಬಂದಿದ್ದಾರೆ. ಇವತ್ತು ಅವರು ದರ ಕೇಳಿ ನಿಜಕ್ಕೂ ಶಾಕ್ ಆಗಿದ್ದಾರೆ. ಯಾಕಂದರೆ ಏನೋ ಒಂದು ಆಶಾದಾಯಕ ಬೆಳವಣಿಗೆ ಇಟ್ಕೊಂಡು ಬಂದಿರ್ತಾರೆ. ನಮಗೇನೋ ಒಂದು ಬೆಳೆದಿರೋಂಥ ಬೆಳೆಗೆ ಒಂದು ಉತ್ತಮ ಬೆಲೆ ಸಿಗ್ಬೋದು ಅಂತ ಹೇಳಿದಾಗ ಇವತ್ತು ಬಂದಿರೋಂಥ ಮಾರ್ಕೆಟಲ್ಲೇ ನಿಜಕ್ಕೂ ಅವ್ರಿಗೆ ಶಾಕ್ ಆಗಿದೆ. ಯಾಕಂದರೆ ಕೇವಲ ₹1 ಟೊಮೆಟೊ ₹1 230ವರೆಗೂ ಬಿಕ್ರಿಯಾಗಿದೆ. ಇನ್ನಾದರೂ ಕೂಡ ರೈತರು ಈ ಸಂಕಷ್ಟಕ್ಕೀಡಾಗಿದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ರೈತರಿಗೆ ಟೊಮೆಟೊ ಬೆಳೆಗಾರರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಯಾಕಂದರೆ ಈಗಾಗಲೇ ಮಾವು ಬೆಳೆಗಾರರು ಕೂಡ ತೀವ್ರ ಸಂಕಷ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಯಾಕಂದರೆ ₹3 kg ಮಾವು ಅವ್ರಿಗೂ ಬೆಂಬಲ ಬೆಲೆ ಮಾಡಬೇಕು ಅಂತ ಹೆದ್ದಾರಿ ತಡೆ ಮಾಡಿದರು ಮತ್ತು ರಸ್ತೆ ತಡೆ ಮಾಡಿದರು. ನೂರಾರು ಮಾವು ಬೆಳೆಗಾರರು ಪ್ರತಿಭಟನೆ ನಡೆಸಿದ್ರು. ಆದರೆ ಇವತ್ತಿನ ಕೋಲಾರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಟೊಮೆಟೊನ ಗಮನಿಸಿದರೆ ಈ ಕೂಡಲೇ ಸರ್ಕಾರ ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯ ಆಗಿದೆ. ನಮಸ್ಕಾರ ಸ್ನೇಹಿತರೆ. ಈ ಟೊಮೆಟೊ ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಊರಿ ಬರುತ್ತೆ. ಯಾಕಂದರೆ ₹1ಗೆ ಇಷ್ಟು ಗುಣಮಟ್ಟದ ಟೊಮೆಟೊ ₹1 ಅಂದರೆ ಒಂದು ಕೆಜಿಗೆ ₹1 2.30ವರೆಗೂ ಬಿಕ್ರಿಯಾಗಿದೆ. ಅಂದರೆ ನಿಜಕ್ಕೂ ಎಂಥವ್ರಿಗೂ ಅಷ್ಟು ಕರಳು ಕಿವುಚುತ್ತೆ. ಯಾಕಂದರೆ ರೈತರು ಎಷ್ಟು ಕಷ್ಟಪಡ್ತಾರೆ ನೋಡಿ. ಈಗ ಮಾರ್ಕೆಟಿಗೆ ತಂದಾಕಿದ್ದಾರೆ. ಇಲ್ಲಿ ಬೆಲೆನೇ ಇಲ್ಲ. ₹1 2.30 ಹೋಗಿದೆ. ಅಂದರೆ ಏನು ಅರ್ಥ ಇದು? ಅಂದರೆ ಹೊಡೆದ್ರೆ ಲಾಟ್ರಿ, ಅಂದರೆ ಬಂದರೆ ಲಾಟ್ರಿ, ಹೊಡೆದ್ರೆ ನಷ್ಟ ಅಂದಂಗೆ ಈಗ ರೈತರು ಹೇಳ್ತಾ ಇದ್ದಾರೆ. ಅವರು ಹೇಳಿದ್ದನ್ನು ನಾನು ನೋಡಿದ ಮೇಲೆ ನನಗೆ ಇಷ್ಟೆಲ್ಲ ಒಂದು ಪರಿಸ್ಥಿತಿನ ಹೆಂಗೆ ಎದುರಿಸ್ತಾರೆ ಅನ್ನೋದು ನಿಜಕ್ಕೂ ಒಂದು ಆಶ್ಚರ್ಯಕರ ಸಂಗತಿ. ಯಾಕಂದರೆ 1 ಎಕರೆಗೆ ₹3.5 ಲಕ್ಷ ಖರ್ಚು ಬರುತ್ತಂತೆ ಇಷ್ಟು ಗುಣಮಟ್ಟದ ಟೊಮೆಟೊ ಬೆಳಿಬೇಕಂದ್ರೆ. ಇಲ್ಲಿ ಮಾರ್ಕೆಟಿಗೆ ಬಂದಾಗ ಕೆಜಿ ₹1 ಅಂದರೆ ಏನು ಅರ್ಥ? ಈಗ ₹1 ಏನು ಬರುತ್ತೆ? ಅದು ಗುಣಮಟ್ಟದ ಟೊಮೆಟೊ ₹1 2.30ವರೆಗೂ ಹೋಗಿದೆ. ಅಂದರೆ ಇನ್ನು ಯಾವ ಮಟ್ಟಕ್ಕೆ ನಮ್ಮ ರೈತರ ಕಷ್ಟ ಇದೆ ಅನ್ನೋದನ್ನು ಗಮನಿಸ್ಬೋದು. ಯಾಕಂದರೆ ನಮಗೆ ಅನ್ನ ಹಾಕೋ ಅನ್ನದಾತನ ಪರಿಸ್ಥಿತಿ ಈ ರೀತಿ ಆದಾಗ ಇದೇ ಟೊಮೆಟೊ ನೀವು ರಿಲಯನ್ಸ್ ಮಾಲ್ ಇರ್ಬೋದು, ಇನ್ನೊಂದು ಮಾರ್ಕೆಟ್ಗಳು ಇದೆಯಲ್ಲ, ಅಲ್ಲಿ ಹೋದರೆ ₹30 ಮಾರ್ತಾರೆ, ಇಲ್ಲ ₹20 ಮಾರ್ತಾರೆ. ನೋಡಿ ಇಲ್ಲಿ ₹1 ಇವತ್ತು ಬಿಕ್ರಿ ಆಗಿರೋದು. 1 2.30ಗೆ ಗುಣಮಟ್ಟ ಟೊಮೆಟೊ ಬಿಕ್ರಿ ಆಗಿರೋದು. ಸರ್ಕಾರಗಳು ಕೂಡಲೇ ಎಚ್ಚೆತ್ತುಕೊಂಡು ರೈತರಿಗೆ ಅಂದರೆ ಟೊಮೆಟೊ ಬೆಳೆಗಾರರಿಗೆ ಬೆಂಬಲ ಬೆಲೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನಾನು ಒತ್ತಾಯಿಸ್ತಾ ಇದ್ದೀನಿ. ಯಾಕಂದರೆ 1 ಎಕರೆ ಟೊಮೆಟೊಗೆ ₹3.5 ಲಕ್ಷ ಅವ್ರು ಖರ್ಚು ಮಾಡ್ತಾರಂದರೆ ಅವ್ರೇನು ಸುಮ್ಮನೆ ತರಲ್ಲ ದುಡ್ಡು. ಯಾಕಂದರೆ ಬಡ್ಡಿಗೆ ತಂದಿರ್ತಾರೋ, ಇಲ್ಲ ಅವರ ಹೆಂಡ್ತಿಯರ ಮೈ ಮೇಲಿದ್ದಂಥ ಒಡವೆನ ಕುದ್ಬಿಟ್ಟಾದ್ರೂ ಒಂದು ಬೆಳೆ ಮಾಡಿರ್ತಾರೆ. ಆದರೆ ಪರಿಸ್ಥಿತಿ ಹಿಂಗಾದಾಗ ಪ್ರತಿ ಬಾರಿನೂ ಜೂನ್ ಜುಲೈಯಲ್ಲಿ ಒಂದು ಟೊಮೆಟೊ ₹100 150ವರೆಗೂ ಬಿಕ್ರಿ ಆಗ್ತಾಯಿತ್ತು. ಆದರೆ ಇವತ್ತು ಜುಲೈ ಮುಗೀತು. ಅಂದರೆ ಇವತ್ತು ಕೊನೆ, ಈ ಜುಲೈ ಮುಗಿದ್ರಲ್ಲಿ ಕೂಡ ₹1 ಬಂದಿದೆ. ಅಂದರೆ ನಿಜಕ್ಕೂ ನನಗೂ ಸಹ ಒಂದು ರೀತಿ ಕಣ್ಣೀರು ಬರೋ ಪರಿಸ್ಥಿತಿ ಇದೆ. ಯಾಕಂದರೆ ಇಷ್ಟು ಗುಣಮಟ್ಟದ ಟೊಮೆಟೊ ಬೆಳಿಬೇಕಂದ್ರೆ ನೋಡಿ, ಇಲ್ಲಿ ಒಬ್ಬ ಟೊಮೆಟೊ ಬೆಳೆಗಾರರು ಬಂದಿದ್ದಾರೆ, ವಿನೋದ್ ಅಂದ್ಬಿಟ್ಟು. ಏನಿಗ್ದಲೆ ಚಿಂತಾಮಣಿಗೆ ಆಚೆ, ಏನಿಗ್ದಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯವರು. ಇವ್ರು ಹೇಳೋ ಅವ್ರ ಲೆಕ್ಕದ ಪ್ರಕಾರ 75 ದಿವಸ ಬೇಕಾಗುತ್ತಂತೆ ಒಂದು ಟೊಮೆಟೊ ಬೆಳೆ ಬೆಳೆಯೋದಕ್ಕೆ. ಇಲ್ಲಿ ಪಾಪ ಬಂದಿದ್ದಾರೆ. ₹120 ₹100 ಕೂಡ ಹೋಗಿಲ್ಲ. ಅಂದರೆ 14ರಿಂದ 230ವರೆಗೂ ಹೋಗಿದೆ. ಅಪ್ಪಿ ಏನನ್ಸುತ್ತಾ ಟೊಮೆಟೊ ರೇಟ್ ಇವತ್ತು? ಅಯ್ಯ ಅಣ್ಣ, ಈ ಥರ ಇದ್ರೆ ಬೆಳೆ ಬೆಳೆಯೋದಕ್ಕಾಗಲ್ಲ ಅಣ್ಣ. ರೈತರ ಕಷ್ಟ ಇದೆ. ಕಷ್ಟ ಇದೆ ಅಣ್ಣ. ಮುಂದೆ ಪರಿಸ್ಥಿತಿ ಇದೇ ಹಿಂಗೆ ಇದ್ರೆ ಏನು ಬೆಳೆಗ್ಲಿಕ್ಕೆ ಅಷ್ಟು ಏನಿಲ್ಲ ಅಣ್ಣ. ಇವರು ಆಂಧ್ರದಿಂದ ಬಂದಿದ್ದಾರೆ. ಅಣ್ಣ ನೀವು ಕನ್ನಡ ಮಾತಾಡ್ತೀರಾ, ತೆಲುಗಲ್ಲಿ ಮಾತಾಡ್ತೀರಾ? ಎಲ್ಲಿಂದ ಬಂದಿರೋದು ನೀವು? ಅಲ್ಲ, ಎಲ್ಲಿಂದ ಬಂದಿರೋದು? ಕಂದಕೂರು ಅಂದ್ರೆ ಎಲ್ಲಿ? ಚೇಳೂರಿಂದ. ಎಷ್ಟು ಬಾಕ್ಸ್ ತಂದಿದ್ದೀರಣ್ಣ ನೀವು? ಕೇಳಪ್ಪಿ ನೀವು అన్న ఎన్ని బాక్సులు వచ్చినాయి? 200 వచ్చినాయి. 200 ಅಂದ್ರೆ 200. ಏನು ಲಾಭನಾ ನಷ್ಟನಾ? ಎಷ್ಟು ಇದೆ ರೇಟ್? ನಷ್ಟ ಅಂತ, ಲಾಸ್ ಅಂತ.
ನೋಡಿ ಪಾಪ ಇವರು ಆಂಧ್ರದಿಂದ ಬಂದಿದ್ದಾರೆ, ಇಲ್ಲಿ ಬಂದು 200 ಬಾಕ್ಸ್ ಹಾಕಿದ್ದಾರೆ. ಗಮನಿಸ್ತಾ ಇದ್ರೆ ಇವತ್ತು ಟೊಮೆಟೊ ರೈತ ಬೆಳೆಯೋ ಟೊಮೆಟೊನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ನಿಜಕ್ಕೂ ರೈತ ಇನ್ನು ಮುಂದೆ ಬೆಳೆಯೋದೇ ಬೇಡ ಅಂತ ನಿರ್ಧಾರ ಮಾಡಿದ್ದಾನೆ ಅನಿಸುತ್ತೆ. ಯಾಕಂದರೆ ಇವತ್ತು ₹1 ಹೋಗಿದೆ ಟೊಮೆಟೊ kg, 1 ರಿಂದ 2.30. ಏನೇ ಆಗಲಿ ಯಾವತ್ತೂ ಅಷ್ಟೇ ರೈತರು ಲಾಸ್ ಆಗ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಯಾಕಂದರೆ ದಲ್ಲಾಳಿಗಳಿರ್ಬೋದು, ಮಾರಾಟಗಾರರಿರ್ಬೋದು, ಅವ್ರು ಯಾವತ್ತೂ ಕೂಡ ಲಾಸ್ ಆಗಲ್ಲ. ನಿಜವಾಗಿಯೂ ಅನ್ಯಾಯ ಆಗೋದು, ಆತ್ಮಹತ್ಯೆಗೊಳಗಾಗೋದು ರೈತರೇ. ಯಾಕಂದರೆ ನೋಡಿ, ಇಷ್ಟು ಗುಣಮಟ್ಟದ ಟೊಮೆಟೊ ಬೆಳಿಬೇಕಂದ್ರೆ 75 ದಿವಸ ತಗೊಳ್ತಾರೆ. ಈ 75 ದಿವಸದಲ್ಲಿ ಅವರು ಮಾಡಿರೋಂಥ ಒಂದು ಪರಿಶ್ರಮ ಇಲ್ಲಿ ಮಾರ್ಕೆಟಿಗೆ ಬಂದಾಗ ದಿಢೀರಂತ ₹1 ಹೋದಾಗ ಹೇಗಾಗ್ಬೋದು ನೋಡಿ ಪರಿಸ್ಥಿತಿ. ಯಾಕಂದರೆ ತೀವ್ರ ಆಘಾತಕ್ಕೊಳಗಾಗ್ತಾರೆ. ಕೆಲವರು ಮನಸ್ಸಲ್ಲಿ ಇನ್ನೂ ಏನೇನು ಯೋಚನೆ ಮಾಡ್ಕೊಂಡಿರ್ತಾರೆ, ನಾನಿವತ್ತು ಬೆಳೆ ಬೆಳೆದಿದ್ದೀನಿ, ಸಾಲ ಸೋಲ ಮಾಡಿದ್ದೀನಿ, ಏನೋ ನನಗೊಂದು ಬೆಲೆ ಸಿಗ್ಬೋದು ಅನ್ನೋ ಒಂದು ಆಸೆಯಲ್ಲಿ ಬಂದಾಗ ಅದು ನಿರಾಸೆ ಆದಾಗ ಖಂಡಿತ ಕೂಡ ರೈತರು ತುಂಬ ಕಷ್ಟ ಬೀಳ್ತಾರೆ. ಆದರೆ ನಮ್ಮ ಕೋಲಾರ ಜಿಲ್ಲೆಯ ರೈತರು ಯಾರೂ ಕೂಡ ಎದೆಗುಂದೋದಿಲ್ಲ. ಯಾಕಂದರೆ ಅವರು ಇದೇನು ಹೊಸ್ತಲ್ಲ ಅವ್ರಿಗೆ. ರೈತರಿಗೆ ಬೆಳೆ ಬೆಳೆಯೋದು, ಲಾಸ್ ಆಗೋದು, ಲಾಭ ಬರೋದು ಅದೇನು ಹೊಸ ವಿಚಾರನೇ ಅಲ್ಲ. ನೋಡಿ, ನಮ್ಮ ಕೋಲಾರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಇದು ಏಷ್ಯಾದಲ್ಲಿ ನಂಬರ್ 1, ಅಂದರೆ ಏಷ್ಯಾದಲ್ಲಿ ಅತಿ ದೊಡ್ಡ ಟೊಮೆಟೊ ಮಾರ್ಕೆಟ್ ಆಗಿರ್ತದೆ. ಈ ಒಂದು ಟೊಮೆಟೊ ಮಾರ್ಕೆಟಲ್ಲಿ ಇವತ್ತು ಬಿಕರಿಯಾಗಿರೋ ದರ ಕೇವಲ ₹1. ಒಂದೇ ಒಂದು kg ಟೊಮೆಟೊ ₹1, 1 ರಿಂದ 2.30. ಗಮನಿಸ್ಬೋದು. ನಾನಿವತ್ತು ಏನಕ್ಕಪ್ಪ ಕೃಷಿ ಉತ್ಪನ್ನ ಮಾರ್ಕೆಟಿಗೆ ಬಂದೆ ಅಂದರೆ, ಈ ಒಂದು ಗುಣಮಟ್ಟದ ಟೊಮೆಟೊನ ಬೆಲೆ ಏನು ಬಿಕ್ರಿ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋಕೆ ಬಂದೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು, ಇವತ್ತು ಹೋಗಿರೋಂಥ ದರ ₹1. ಹಾಂ, ಅಬ್ಬಬ್ಬಬ್ಬಬ್ಬ, ನಿಜಕ್ಕೂ kgಗೆ ₹1. ಅಲ್ಲಿ ಏನು ಹರಾಜು ಮಾರ್ತಾರಲ್ಲ ಅವ್ರು ಹೇಳಿದಾಗ ನನಗೂ ಒಂದು ಕ್ಷಣ ಶಾಕ್ ಆಯಿತು. ಯಾಕಂದರೆ ಸ್ಟಾರ್ಟಿಂಗ್ಗೆ ₹14ಇಂದ ಶುರುವಾಗಿ ಕೊನೆ ಅಂತ ₹230 ಹೋಗಿದೆ ಅಂತ ಹೇಳಿದ್ಮೇಲೆ ನಿಜಕ್ಕೂ ರೈತರು ಬೆಳೆ ಬೆಳಿಬೇಕಾ ಬೇಡ ಅನ್ನೋದು ಕೂಡ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಯಾಕಂದರೆ ಈಗ ₹1 ಏನು ಬರುತ್ತೆ ನೋಡಿ. ದಿನ ಇದೇ ರೀತಿಯ ಒಂದು ಟೊಮೆಟೊ ದರಗಳ ಅಂದರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಏನು ಹರಾಜಾಗುತ್ತೆ ಅನ್ನೋ ದರಗಳ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡೋ ಪ್ರಯತ್ನ ಮಾಡ್ತೀನಿ. ಈ ಒಂದು ಪ್ರಯತ್ನನ ತಾವು ಬೆಂಬಲಿಸಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಒಂದು ವಿಚಾರನ ಎಲ್ರಿಗೂ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಇಂದಿನ ಮಾರುಕಟ್ಟೆಯ ಕೃಷಿ ಉತ್ಪನ್ನ ಮಾರುಕಟ್ಟೆಯ ₹1 ಕಣ್ಣೀರಿನ ಹರಾಜು ಬೆಲೆ ನನಗೆ ನಿಜಕ್ಕೂ ನೋವು ತರ್ತಾ ಇದೆ ಅಂತ ಹೇಳ್ತಾ, ಏನೂ ಮಾಡಲಿಕ್ಕಾಗಲ್ಲ. ಈ ಒಂದು ವಿಡಿಯೋನ ಮುಗಿಸ್ಲೇಬೇಕು. ಯಾಕಂದರೆ ಗುಣಮಟ್ಟದ ಟೊಮೆಟೊಗೆ ₹1 ಬೆಲೆ, ಜೊತೆಗೆ ಅಂದರೆ ನೀವು ₹1 ಬೆಲೆ ಅಂತ ನಿರ್ಲಕ್ಷ್ಯ ಮಾಡೋಕ್ಕೋಗ್ಬೇಡಿ. ಒಂದು ಕಾಲದಲ್ಲಿ ಈ ಒಂದು ಟೊಮೆಟೊ ಎಷ್ಟು ಬಿಕ್ರಿ ಆಗಿತ್ತು ಅಂದರೆ, ಕನಿಷ್ಠ kgಗೆ ₹100 ಗರಿಷ್ಠ ₹150 ಹೋಗಿತ್ತು. ಅಂಥ ಸಂದರ್ಭಗಳಿದೆ. ಈಗ ಕೋಲಾರ ಜಿಲ್ಲೆಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಬರಗಾಲ ಎದುರಾಗಿದೆ. ಆ ಬರಗಾಲದಲ್ಲೂ ಕೂಡ ನಮ್ಮ ರೈತರು ಏನೋ ಒಂದು ಆಶಾದಾಯಕ ಬೆಳವಣಿಗೆ ಇಟ್ಕೊಂಡು ನಮಗೆ ಬೆಲೆ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಗುಣಮಟ್ಟದ ಟೊಮೆಟೊ ಬೆಳೆದಿದ್ದಾರೆ. ಆದರೆ ಇಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅವರು ತಂದಂಥ, ಅಂದರೆ ಅವ್ರು ಏನು ಕನಸು ಕಂಡಿದ್ರೋ ಆಶೆಗೆ ತಣ್ಣೀರು ಎರಚಿದೆ ಇವತ್ತಿನ ಮಾರುಕಟ್ಟೆಯ ದರ. ನಮಸ್ಕಾರ.